ಭಾರ್ಗವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅವನು ಕರ್ಣ. ಅದು ಹೇಗೆ ಅಂದರೆ ಆ ಥರದ್ದೊಂದು ಅಸ್ತ್ರ ಇದೆ ಅಂತಲೇ ಗೊತ್ತಿಲ್ಲ ಜನಕ್ಕೆ ಅನ್ನೋ ತರಹದಲ್ಲಿ ಕೆಲಸ ಮಾಡುತ್ತೆ ಅದು. ಒಂದರ ಹಿಂದೆ ಒಂದು ಸಾವಿರ ಸಂಖ್ಯೆಯಲ್ಲಿ ಬಾಣಗಳು ಬರ್ತಾ ಹೋಗುತ್ತವೆ. ಇದನ್ನು ಕಂಡ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನೋಡು ಭಾರ್ಗವಾಸ್ತ್ರದ ಮಹಿಮೆಯನ್ನು, ಈ ಅಸ್ತ್ರವನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸತ್ತೆ. ಸಾಕ್ಷಾತ್ ಯಮನಂತೆ ಕಾಣಿಸ್ತಾ ಇದ್ದಾನೆ ಕರ್ಣ ನನಗೆ ಅಂತ ಹೇಳ್ತಾನೆ. ಅವನ ಎದುರಿಗೆ ಯಾರಿಗೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂತ ಅನ್ನಿಸ್ತಾ ಇದೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ. ಅಲ್ಲಿ ಹೋದಾಗ ಭೀಮ ಸಿಗ್ತಾನೆ. ಭೀಮ ಹೇಳ್ತಾನೆ, ಕರ್ಣ ಅಣ್ಣನನ್ನು ಬಹಳ ಅವನನ್ನು ಘಾಸಿಗೊಳಿಸಿದ್ದಾನೆ, ಬಹಳ ಪೆಟ್ಟಾಗಿದೆ ಅಣ್ಣನಿಗೆ. ಹಾಗಾಗಿ ಅವನು ಹಿಂದಿರುಗಿದ್ದಾನೆ, ಇಲ್ಲಿಂದ ಹೊರಟೋಗಿದ್ದಾನೆ ಆಗಲೇ. ಯದಿ ಜೀವೇತ್ ಕಥಂಚನ ಅಂತ ಹೇಳ್ತಾನೆ. ಕಷ್ಟಪಟ್ಟು ಅವನು ಉಸಿರುಳಿಸ್ಕೊಂಡಿದ್ದಾನೆ ಅಂತ ಅನ್ಸತ್ತೆ ಯುಧಿಷ್ಠಿರ ಅಂತ ಭೀಮ ಹೇಳ್ತಾನೆ. ನಿನ್ನ ಮೈಯಲ್ಲಿ ಗಾಯವೇ ಕಾಣಿಸೋಲ್ಲ, ಮೈಯಲ್ಲಿ ಗಾಯವೇ ಆಗದೆ ಅದು ಹೇಗೆ ಕರ್ಣನನ್ನು ಸಂಹರಿಸಿ ಬಂದೆ ಅಂತ ಕೇಳ್ತಾನೆ. ಅಕ್ಷತಾಭ್ಯಾಂ ಅರಿಷ್ಟಾಭ್ಯಾಂ, ಇಬ್ಬರ ದೇಹದಲ್ಲೂ ಗಾಯ ಇಲ್ಲ, ಏನೂ ಆಗೇ ಇಲ್ಲ, ಹೇಗೆ ಅವನನ್ನು ಕೊಂದ್ರಿ ಅಂತ. ವೃಷಸೇನ ಸುಷೇಣ ಇಬ್ಬರು ಅವನ ರಕ್ಷಣೆಗಿದ್ದಾರೆ. ರಕ್ಷಿತಂ ವೃಷಸೇನೇನ ಸುಷೇಣೇನ ಚ ಧನ್ವಿನ, ಅವನಿಬ್ಬರ ಮಕ್ಕಳು ಕರ್ಣನ, ಅವರು ಮಹಾವೀರರು, ಅವರ ರಕ್ಷಣೆ ಅವನಿಗಿದೆ. ಆಮೇಲೆ ಪರಶುರಾಮರಿಂದ ಅದ್ಭುತವಾದ ಅಸ್ತ್ರಗಳನ್ನು ತಗೊಂಡಿದ್ದಾನೆ ಅವನು. ದುರ್ಯೋಧನ ಸೇನೆಯನ್ನು ರಕ್ಷಿಸ್ತೇನೆ ಅಂತಲೇ ನಿಂತ್ಕೊಂಡಿದ್ದಾನೆ ಅವನು. ಇಂದ್ರ ಸಹಿತರಾದ ದೇವತೆಗಳೇ ಬಂದರೂ ಅವನನ್ನು ಎದುರಿಸೋದು ಕಷ್ಟ ಇದೆ ಅಂತ ಸಾಮರ್ಥ್ಯದವನು. ಅಂಥವನನ್ನು ಕೊಂದು ಬಂದರಲ್ಲ, ಇದು ಬಹಳ ದೊಡ್ಡ ಕಾರ್ಯ ಅಂತ ಹೇಳ್ತಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. 17ನೇ ದಿನದ ಯುದ್ಧದಲ್ಲಿದ್ದೀವಿ ಮತ್ತು ಘನಘೋರವಾದ ಯುದ್ಧ ನಡೀತಾ ಇದೆ. ಮತ್ತು ಇದನ್ನು ಹೇಳಕ್ಕೆ ಬಂದಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಕರ್ಣ ಮತ್ತು ಅರ್ಜುನನ ಮುಖಾಮುಖಿ ಈ ಹಂತದಲ್ಲಿ ಇದೆಯಾ ಸರ್? ಹೇಗೆ ಅಷ್ಟು ಸುಲಭಕ್ಕೆ ಕರ್ಣ ಅರ್ಜುನರನ್ನ ಮುಖಾಮುಖಿಗೆ ಯಾರು ಬಿಡ್ತಾ ಇಲ್ಲ. ಓಕೆ, ಅದು ಹೇಗೆ ಅಂದರೆ ಒಂದು ಸ್ಟೇಜ್ ಪ್ರೋಗ್ರಾಮ್ ನಡಿಬೇಕಾದ್ರೆ ಅತ್ಯುತ್ತಮ ಭಾಷಣ ಕರ್ಣ ಕೊನೆಗೆ ಇಟ್ಟಿರ್ತಾರೆ, ಜನ ಹೋಗದೇ ಇರಲಿ ಅಂತ. ಆ ಥರ ಏನಂದರೆ ಎಂಗೇಜ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ. ಅಲ್ಲಿ ಸಂಕ್ಷಿಪ್ತಕರು ಬರ್ತಾರೆ ಅರ್ಜುನನ ಹತ್ರ. ಆಮೇಲೆ ಪದೇ ನೋಡ್ತೀವಿ ಅಶ್ವತ್ಥಾಮ ಹೋಗ್ತಾನೆ ಅರ್ಜುನ ಎದುರಿಗೆ. ಅವು ಸೋತ್ಕೊಂಡ್ಬರ್ತಾನೆ ಮತ್ತು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಹೋಗ್ತಾನೆ ಅವನು. ಈ ಕಡೆ ಕರ್ಣನನ್ನು ಯಾರಾದರೂ ಒಬ್ಬರು ಹಿಡ್ಕೋತಾರೆ ಅನ್ನೋ ಥರ ಇದೆ. ಕರ್ಣ ಮತ್ತು ಇವರು ಶಿಖಂಡಿ ಇಬ್ಬರದೊಂದು ಯುದ್ಧ ನಡೀತಾ ಇತ್ತು. ಅದರಲ್ಲಿ ಶಿಖಂಡಿ ಸೋಲ್ತಾನೆ ಕರ್ಣನಿಗೆ. ಅವನ ಸಾರಥಿ ಕುದುರೆ ಎಲ್ಲ ಸಾಯ್ತಾರೆ. ಕೆಳಗಿಳಿದು ಬಂದು ಯುದ್ಧ ಮಾಡ್ತಾನೆ ಅವನು. ಆದರೆ ಒಂದು ಶಕ್ತಿಯಾಯುಧ ಹಿಡಿದು ಎಸಿತಾನೆ ಕರ್ಣನ ಮೇಲೆ. ಅವನ ಶಕ್ತಿಯಾಯುಧ ಚೂರು ಮಾಡ್ತಾನೆ. ಶಿಖಂಡಿ ಅಲ್ಲಿಂದ ಪಲಾಯನ ಮಾಡಬೇಕಾಗತ್ತೆ ಕರ್ಣನ ಜೊತೆಗಿನ ಯುದ್ಧದಲ್ಲಿ. ಅವರವರ ದ್ವಂದ್ವ ಯುದ್ಧಗಳು ನಡೆಯುತ್ತೆ. ಶಕುನಿ ಸೋಲ್ತಾನೆ, ಉಲೂಕ ಸೋಲ್ತಾನೆ. ಉಲೂಕ ಸೋತು ಓಡೋಗಿ ತ್ರಿಗರ್ತರ ಸೇನೆ ಸೇರಿಕೊಳ್ತಾನೆ. ಈ ಕಡೆ ಶಕುನಿ ಸೋಲ್ತಾನೆ. ಶಕುನಿ ಸೋತಾಗ ಅವನ ಮಗನೇ ಬಂದು ಇನ್ನೊಂದು ರಥದಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾನೆ. ಹೀಗೆ ಅದೇ ತರಹ ದ್ವಂದ್ವ ಯುದ್ಧಗಳು ಆಚೆ ಈಚೆ ಅವರು ಇವರು ಆಗ್ತಾ ಇರುತ್ತೆ. ಈ ಅಶ್ವತ್ಥಾಮ ಅರ್ಜುನ ಜೊತೆಗೆ ಯುದ್ಧ ಮಾಡಕ್ಕೆ ಹೋಗಿರ್ತಾನಲ್ಲ, ಅಲ್ಲಿ ಭಾರೀ ಯುದ್ಧ ನಡೆಯುತ್ತೆ. ಅರ್ಜುನನ ಯಾವ ಅಸ್ತ್ರಕ್ಕೂ ಅವನು ಇದು ಮಾಡೋಲ್ಲ ಅನ್ನೋ ಥರ ಮುಂದುವರಿಯುತ್ತೆ. ಕೊನೆಗೆ ಅರ್ಜುನ ಅವನ ಸಾರಥಿಯನ್ನು ಕೊಂದರೆ ಇವನೇ ಸಾರಥ್ಯ ವಹಿಸಿಕೊಂಡು ಯುದ್ಧ ಮುಂದುವರಿಸ್ತಾನೆ ಅಶ್ವತ್ಥಾಮ. ಭಾಳ ಅದ್ಭುತವಾಗಿ ಇತ್ತು ಅದು ಅಂತ ಸಂಜಯ ಹೇಳ್ತಾನೆ. ಕೊನೆಗೆ ಅರ್ಜುನ ಅವನ ಕೈಯಲ್ಲಿದ್ದ ಕಡಿವಾಣ ಇದೆಯಲ್ಲ, ಅದಕ್ಕೆ ಬಾಣ ಬಿಟ್ಟು ಕತ್ತರಿಸ್ತಾನೆ. ಆಗ ಅಶ್ವತ್ಥಾಮ ಮತ್ತೆ ಹಿಂದಿರುಗಬೇಕಾಗತ್ತೆ. ಹಾಗೆ ಮುಂದುವರಿತಾ ಒಂದು ಹಂತದಲ್ಲಿ ಮತ್ತೆ ಪಾಂಡವ ಸೇನೆಗೆ ಅವರ ಕೈ ಮೇಲಾಗತ್ತೆ. ಮತ್ತೊಮ್ಮೆ ದುರ್ಯೋಧನನ ಸೇನೆಯನ್ನು ಅವರು ದಿಕ್ಕಾಪಾಲಾಗಿ ಓಡಿಸ್ತಾರೆ. ದುರ್ಯೋಧನ ಕರ್ಣ ಎಲ್ಲರೂ ಪ್ರಯತ್ನಿಸಿದರೂ ಅವ್ರು ನಿಲ್ಲೋದಿಲ್ಲ ಅನ್ನೋ ಥರ ಆಗ್ತಾ ಹೋಗುತ್ತೆ. ದುರ್ಯೋಧನ ಹೇಳ್ತಾನೆ, ಏನಾಗ್ತಾ ಇದೆ ನೋಡು, ಈ ಥರ ಸೋಲ್ತಾ ಇದ್ದೀವಿ ಅಂತ ಕರ್ಣನಿಗೆ ಹೇಳ್ತಾನೆ. ಕರ್ಣ ಮತ್ತೊಮ್ಮೆ ಅದ್ಭುತವಾದ ಯುದ್ಧವನ್ನು ಈ ಕಡೆ ಮಾಡ್ತಾನೆ. ಅಂದರೆ ತಮ್ಮ ಸೇನೆಯನ್ನು ವಾಪಸ್ ತಗೊಳ್ಳೋಕ್ಕಾಗಲ್ಲ. ಆಗ ಪಾಂಡವರ ಸೇನೆ ಮೇಲೆ ಕರ್ಣ ಆಕ್ರಮಣ ಮಾಡ್ತಾನೆ. ಕೋಟಿ ಬಾಣಗಳು ಒಂದರಿಂದೊಂದು ಬರ್ತಾ ಇದ್ವು ಅಂತ ಹೇಳ್ತಾರೆ. ಆ ಪ್ರಮಾಣದಲ್ಲಿ ಪಾಂಡವ ಸೇನೆಯ ನಾಶವನ್ನು
ಕರ್ಣ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಭಾರ್ಗವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅವನು ಕರ್ಣ. ಅದು ಹೇಗೆ ಅಂದರೆ ಆ ಥರದ್ದೊಂದು ಅಸ್ತ್ರ ಇದೆ ಅಂತಲೇ ಗೊತ್ತಿಲ್ಲ ಜನಕ್ಕೆ ಅನ್ನೋ ತರಹದಲ್ಲಿ ಕೆಲಸ ಮಾಡುತ್ತೆ ಅದು. ಒಂದರ ಹಿಂದೆ ಒಂದು ಸಾವಿರ ಸಂಖ್ಯೆಯಲ್ಲಿ ಬಾಣಗಳು ಬರ್ತಾ ಹೋಗುತ್ತವೆ. ಪ್ರಾಕಂಪತ ಮಹೀರಾಜನ್ ಅಂತ ಸಂಜೆ ಹೇಳ್ತಾನೆ, ಭೂಮಿ ಕಂಪಿಸಿ ಬಿಡ್ತು ಕರ್ಣನ ಆ ಪರಾಕ್ರಮಕ್ಕೆ ಅಂತ. ಇದನ್ನು ಕಂಡ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನೋಡು ಭಾರ್ಗವಾಸ್ತ್ರದ ಮಹಿಮೆಯನ್ನು, ಈ ಅಸ್ತ್ರವನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸತ್ತೆ. ಸಾಕ್ಷಾತ್ ಯಮನಂತೆ ಕಾಣಿಸ್ತಾ ಇದ್ದಾನೆ ಕರ್ಣ ನನಗೆ ಅಂತ ಹೇಳ್ತಾನೆ. ಅವನ ಎದುರಿಗೆ ಯಾರಿಗೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂತ ಅನ್ನಿಸ್ತಾ ಇದೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣನಿಗೆ ಮತ್ತೆ ಅನಿಸತ್ತೆ ಯುಧಿಷ್ಠಿರನ ಪರಿಸ್ಥಿತಿ ಏನಾಗಿರ್ಬೋದು ಅಂತ. ಯಾಕೆಂದರೆ ಅವನನ್ನು ಆಯಾಸಗೊಳಿಸಿ ಏನಾದರೂ ಮಾಡಿರ್ಬೋದಾ ಅಂತ ಅನಿಸತ್ತೆ. ಹೇಳಿದವನು ಕರ್ಣನನ್ನು ಎದುರಿಸೋದಕ್ಕೆ ಅರ್ಜುನನನ್ನು ಪ್ರೇರೇಪಿಸೋದಿಲ್ಲ ಅವನು. ಆದರೂ ಯಾರು? ಕೃಷ್ಣ. ಅಂದರೆ ಅಷ್ಟೆಲ್ಲ ಮಾಡ್ತಾ ಇದ್ದಾನೆ, ಈಗ ಹೋಗೋಣ ಅವನೆದುರು ಅಂತ ಕೃಷ್ಣ ಹೇಳೋಲ್ಲ. ಅದಕ್ಕೆ ಸಂಜಯ ಹೇಳುವಾಗ ಹೇಳ್ತಾನೆ, ಶ್ರಮೇಣ ಗ್ರಾಹ ಇಷ್ಯಂಶ್ಚ ಕರ್ಣಂ ಯುದ್ಧೇನ ಮಾರಿಷ. ಕರ್ಣ ಇನ್ನಷ್ಟು ಭೀಕರವಾಗಿ ಯುದ್ಧ ಮಾಡಿ ಆಯಾಸಗೊಳ್ಳಲಿ, ಆಮೇಲೆ ಮುಖಾಮುಖಿಯಾಗಿಸಬೇಕು ಅಂತ ಕೃಷ್ಣ ಯೋಚಿಸಿದ ಅಂತ ಸಂಜಯ ಹೇಳ್ತಾನೆ. ಯುದ್ಧ ತಂತ್ರಗಳು ಹೇಗೆಲ್ಲ ಇರುತ್ತೆ ಅಂತ. ಅಂದರೆ ಅವ್ನು ಬೆಸ್ಟ್ ಏನಿರುತ್ತೆ ಅದು ಬಂದ್ಬಿಡ್ಲಿ ಅಂತ ಅಲ್ವಾ. ಅವನೀಗ ಗೆಲುವ ಹುಮ್ಮಸ್ನಲ್ಲಿ ಏನೇನೋ ಮಾಡ್ತಾ ಹೋಗ್ತಾನಲ್ಲ, ಯಾರೇ ಆದ್ರೂ ತನ್ನಲ್ಲಿರೋ ಅದ್ಭುತವಾದ ಇದನ್ನು ಬಳಸ್ತಾನೆ, ಆಯಾಸಗೊಳ್ತಾರೆ ಸಹಜವಾಗಿ. ಹಾಗಾಗಿ ಅವನ ಬೆಸ್ಟ್ ಟೈಮ್ ಅಂತ ಇದೆಯಲ್ಲ, ಅದು ದಾಟಿ ಬಿಡಬೇಕು ಅಂತ ಹೇಳ್ತಾನೆ ಅವನು ಅರ್ಜುನನಿಗೆ. ನೀನು ಆಮೇಲೆ ಕೊಲ್ಬೋದಂತೆ ಇವನನ್ನು, ಮೊದಲು ಯುಧಿಷ್ಠಿರನ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ, ಅವನನ್ನು ಸಮಾಧಾನ ಮಾಡಿ ಬಂದು ತಮಾಶ್ವಾಸ್ಯ ಕುರುಶ್ರೇಷ್ಠ ತತಃ ಕರ್ಣಂ ಮನಿಶ್ವಸಿ, ಹೋಗಿ ಅವನನ್ನು ಸಾಂತ್ವನ ಮಾಡಿ ಏನಾಗಿದೆ ಅಂತ ನೋಡಿ ಬರೋಣ, ಆಮೇಲೆ ನೀನು ಕರ್ಣನ ಕೊಲ್ಲಬಹುದು ಅಂತ ಅರ್ಜುನನಿಗೆ ಹೇಳ್ತಾನೆ. ಈಗಲೂ ಮುಖಾಮುಖಿ ಮಾಡಿಸೋಲ್ಲ. ಇವರ ರಥ ಹೊರಡತ್ತೆ ಆ ಕಡೆ, ಅಂದರೆ ಯುಧಿಷ್ಠಿರನನ್ನು ಹುಡ್ಕೊಂಡು ಹೊರಡತ್ತೆ. ಆ ಕಡೆ ಹೋದರೆ ತಮ್ಮ ಸೇನೆಯ ಎಲ್ಲಿ ಹೋದರೂ ಕೂಡ ಯುಧಿಷ್ಠಿರ ಕಾಣಿಸೋಲ್ಲ. ಸೈನ್ಯಮಾಲೋಕಯ ಮಾಸ ನಾಪಶ್ಯತ್ತತ್ರ ಚಾಗ್ರಜಂ. ಸೈನ್ಯದ ಎಷ್ಟು ದೂರ ಎಲ್ಲಿ ನೋಡಿದರೂ ಯುಧಿಷ್ಠಿರ ಅವರಿಗೆ ಕಾಣಿಸೋದಿಲ್ಲ. ಅಲ್ಲಿ ಹೋದಾಗ ಭೀಮ ಸಿಗ್ತಾನೆ. ಭೀಮ ಹೇಳ್ತಾನೆ, ಕರ್ಣ ಅಣ್ಣನನ್ನು ಬಹಳ ಅವನನ್ನು ಘಾಸಿಗೊಳಿಸಿದ್ದಾನೆ, ಬಹಳ ಪೆಟ್ಟಾಗಿದೆ ಅಣ್ಣನಿಗೆ. ಹಾಗಾಗಿ ಅವನು ಹಿಂದಿರುಗಿದ್ದಾನೆ, ಇಲ್ಲಿಂದ ಹೊರಟೋಗಿದ್ದಾನೆ ಆಗಲೇ. ಎದಿಜೀವೇತ್ ಕಥಂಚನ ಅಂತ ಹೇಳ್ತಾನೆ. ಕಷ್ಟಪಟ್ಟು ಅವನು ಉಸಿರುಳಿಸ್ಕೊಂಡಿದ್ದಾನೆ ಅಂತ ಅನ್ಸತ್ತೆ ಯುಧಿಷ್ಠಿರ ಅಂತ ಭೀಮ ಹೇಳ್ತಾನೆ. ಅಂದರೆ ಅಣ್ಣ ಕಷ್ಟಪಟ್ಟು ಪ್ರಾಣ ಉಳಿಸ್ಕೊಂಡಿದ್ದಾನೆ, ಆ ಪರಿಸ್ಥಿತಿ ಆಗಿತ್ತು ಅಂತ ಹೇಳ್ತಾನೆ ಅವನು. ಸೊ ಕೃಷ್ಣ ಅನ್ಕೊಂಡದ್ದು ನಿಜ ಹಾಗಾದ್ರೆ? ಹಾಂ, ಕೃಷ್ಣ ಅನ್ಕೊಂಡದ್ದು ಆಗಲೇ ಆಗಿದೆ ಅದು. ಹಾಗಿದ್ರೆ ಅರ್ಜುನ ಹೇಳ್ತಾನೆ, ಹಾಗಿದ್ರೆ ಅವ್ನು ಶಿಬಿರಕ್ಕೆ ಹೋಗಿರ್ಬೋದು ಹಿಂದಿರುಗಿ ಅಂತ. ಇಲ್ಲಿಯವರೆಗೆ ಈ ಥರದ್ದಾಗಿರಲಿಲ್ಲ. ಇಷ್ಟು ದಿನಗಳಲ್ಲಿ ಗುರು ದ್ರೋಣರ ಜೊತೆಗೂ ಅಣ್ಣ ಯುದ್ಧ ಎಲ್ಲ ಮಾಡಿದ್ದ, ಆದರೆ ಯಾವತ್ತೂ ಈ ತರಹದಲ್ಲಿ ಅವನು ಇಷ್ಟು ಪೆಟ್ಟೆಲ್ಲ ಅವನಿಗೆ ಆಗಿರಲಿಲ್ಲ ಅಂತ ಅಚ್ಚರಿ ಪಡ್ತಾನೆ ಅರ್ಜುನ. ಮಾಡಿ ಹೇಳ್ತಾನೆ ಭೀಮನಿಗೆ, ಒಂದು ಕೆಲಸ ಮಾಡು, ನೀನು ಹೋಗಿ ಏನಾಗಿದೆ ಅಲ್ಲಿ ಅಂತ ನೋಡು ಬಾ, ಶಿಬಿರಕ್ಕೆ ಹೋಗಿ, ನಾನು ಯುದ್ಧ ಮುಂದುವರಿಸ್ತೀನಿ ಇಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಭೀಮ ಹೇಳ್ತಾನೆ, ಇಲ್ಲ ನೀನೇ ಹೋಗು, ಯಾಕೆಂದರೆ ಈಗ ನಾನು ಆ ಕಡೆ ಹೋದರೆ ವಕ್ಷಂತಿ ಮಾಂ ಭೀತ ಇತಿ ಪ್ರವೀರ, ನಾನು ಇಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದೀನಿ, ಈಗ ನಾನು ಆ ಕಡೆ ತಿರುಗಿದರೆ ಭೀಮ ಸೋತು ಹೋದ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಯುದ್ಧ ಮುಂದುವರಿಸ್ತೀನಿ, ನೀನು ಇಲ್ಲಿವರೆಗೆ ಬಂದಿದೆಯಲ್ಲ ನೀನೇ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಸಂಶಪ್ತಕರು ನನ್ನನ್ನು ಕರಿತಾ ಇದ್ದಾರೆ, ಹಾಗಾಗಿ ನಾನು ಈಗ ಅಲ್ಲಿಗೆ ಅಷ್ಟು ಹಿಂದೆ ಹೋಗಬೇಕಲ್ಲ, ಇದಕ್ಕೆ ಹೋಗೋದು ಅಂದರೆ ಹೋಗೋಕ್ಕಾಗಲ್ಲ, ನಾನು ಕೂಡ ಸೋತು ಹಿಂದಿರುಗಿದಾನೆ ಅನ್ನೋ ಮಾತು ಬರುತ್ತೆ, ನೀನು ಹೋಗಿಬಿಡು ಅಂತ ಹೇಳ್ತಾನೆ. ಆದರೆ ಭೀಮ ಒಪ್ಪೋದಿಲ್ಲ. ಅದಕ್ಕೆ ನಾನು ಸಂಶಪ್ತಕರನ್ನು ನಾನೇ ಎದುರಿಸ್ತೀನಿ, ಉಳಿದವರನ್ನು ನಾನೇ ಎದುರಿಸ್ತೀನಿ, ನೀನು ಹೋಗು ಅಂತ ಭೀಮ ಹೇಳ್ತಾನೆ. ಕೊನೆಗೆ ಅರ್ಜುನ ಒಪ್ಕೋತಾನೆ ಅದನ್ನು. ಓಕೆ, ಅರ್ಜುನ ಚಿಕ್ಕವನ್ ಬೇರೆ ಅಲ್ವಾ, ಅಂದರೆ ಫೈನಲಿ ಅಣ್ಣ ಮಾತು ಕೇಳ್ತಾನೆ ಅವನು. ಕೃಷ್ಣನಿಗೆ ಹೇಳ್ತಾನೆ, ಆ ಕಡೆ ರಥ ತಿರುಗಿಸು ಹೋಗೋಣ ಅಂತ. ರಥ ಯುಧಿಷ್ಠಿರನ್ನ ಹುಡ್ಕೊಂಡು ಶಿಬಿರದ ಕಡೆ ಹೋಗುತ್ತೆ. ನೋಡಿ, ಈ ಥರ ಇಬ್ಬರು ಮಾತಾಡ್ಬೇಕಾದ್ರೆ ಕೃಷ್ಣ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಅವನು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಬಹಳ ಅಂದರೆ ಕಲಿಯೋದು ಎಷ್ಟಿದೆ ಅಂದರೆ, ನಮಗೆ 3 ಜನ ಇದ್ದರೆ ಅವರಿಬ್ಬರು ಮಾತಾಡ್ತಾ ಇದ್ದರೆ ನಮಗೆ ಸುಮ್ಮನಿರೋಕೆ ಬರೋದೇ ಇಲ್ಲ, ನಾವು ಬಾಯಿ ಹಾಕಿ ಹಾಕ್ತೀವಿ, ನಮ್ಮದೊಂದು ಸಲಹೆ ಕೊಡ್ತೀವಿ, ಹಿಂಗೆ ಅಂತೀವಿ. ಅವನಿಗೆ ಅಂದರೆ ನಿರ್ದೇಶಕನೇ ಅವನ ಕೆಲಸ ಮಾಡ್ತಾನೆ, ಆದರೆ ಸಮಯ ಬಂದಾಗ ಮಾತ್ರ ಅಷ್ಟೊತ್ತು ತನಕ ಆ ಒಂದು ಇದು ಕೊಡೋದಿದೆಯಲ್ಲ, ಅಂದರೆ ಈ ಹೊತ್ತಿನಲ್ಲಿ ಅವನೇ ನಿರ್ಣಯ ತಗೊಳ್ಬೋದು, ನನ್ನ ಅವಶ್ಯಕತೆ ಇಲ್ಲ ಅಲ್ಲಿ.
ಈಗ ಅಲ್ಲಿ ಹೋಗಬೇಕಾ, ಯುದ್ಧ ಮುಂದುವರಿಸ್ಬೇಕಾ, ಇಬ್ಬರಲ್ಲಿ ಯಾರು ಹೋಗಬೇಕು ಅನ್ನೋದನ್ನು ಅವ್ರವ್ರು ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲ ಯುದ್ಧನೇ ಮುಂದುವರಿಸ್ತಾರೆ ಅಂದರೆ ಇಬ್ಬರು ಯುದ್ಧ ಮಾಡ್ಕೊಳ್ಳಿ ಅಂತ ಅಲ್ಲಿ ಬಿಡೋದಿದೆಯಲ್ಲ, ಅದು ಕೂಡ ವಿಶೇಷ ಅಂತ. ಆಕ್ಚುಲಿ ಇಲ್ಲೊಂದು ಪರ್ಸನಲ್ ಸ್ಪೇಸ್ ಅಂತ ಕೂಡ ಕೊಟ್ಟಿದ್ದಾನೆ ಕೃಷ್ಣ. ಹೌದು ಹೌದು ಹೌದು. ಇವರಿಬ್ರು ಅವರಣ್ಣ ಇವಿಬ್ರು ತಮ್ಮಂದ್ರೆ ಸೇರ್ಕೊಂಡು ಡಿಸೈಡ್ ಮಾಡೋದು ಯಾರು ಹೋಗ್ಬೇಕು ಅಂತ. ನಾನು ಯಾಕೆ ಹೇಳಿ, ಹೌದು, ಲೆಟ್ ದಮ್ ಡಿಸೈಡ್ ಅನ್ನೋ ಥರ ಅವಶ್ಯಕತೆ ಇದ್ರೆ ಹೇಳ್ತಿದ್ದ. ಅವನಿಗೆ ಅನಿಸಿದೆ ಏನಂದರೆ, ಈಗ ಇವರನ್ನು ಎದುರಿಸೋದಕ್ಕೆ ಇಬ್ಬರಲ್ಲಿ ಯಾರಿದ್ರೂ ಒಂದೇನೆ. ಈಗ ಅರ್ಜುನನೇ ಬೇಕು ಅಂತೇನೂ ಇಲ್ಲ, ಭೀಮನೇ ಬೇಕು ಅಂತಿಲ್ಲ, ಯಾರೋ ಒಬ್ಬರು ಹೋಗಿ ನೋಡ್ಕೊಂಬರಬೇಕು, ಇಬ್ಬರಲ್ಲಿ ಯಾರೋ ಒಬ್ಬರು ಯುದ್ಧ ಮಾಡಬೇಕು ಅಂತಿದೆ. ಸುಮ್ಮನಿದಾನೆ. ಅದಕ್ಕೆ ಅಲ್ಲಿ ಶಿಬಿರಕ್ಕೆ ಹಿಂದಿರುಗಿ ಹೋದರೆ ಅವನು ಶಿಬಿರದಲ್ಲಿ ಮಲಗಿರ್ತಾನೆ ಯುಧಿಷ್ಠಿರ. ಅಂದರೆ ಅಷ್ಟು ಅವನಿಗೆ ಪೆಟ್ಟಾಗಿರುತ್ತೆ, ಆ ಪ್ರಮಾಣದಲ್ಲಿ ಪೆಟ್ಟಾಗಿರುತ್ತೆ ಕರ್ಣನ ಕಾರಣದಿಂದಾಗಿ. ಇವರಿಬ್ಬರು ಬಂದು ಅವನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಕೃಷ್ಣ ಮತ್ತು ಅರ್ಜುನ. ಯುಧಿಷ್ಠಿರನಿಗೆ ಭಾಳ ಸಂತೋಷ ಆಗಿಬಿಡತ್ತೆ. ಮುದಾಭ್ಯುಪಾಗತೋ ಕೃಷ್ಣ ಅಶ್ವಿನಾಭಿವ ವಾಸವಂ. ಅವನೇನು ಅಂದ್ಕೊಳ್ತಾನೆ ಅಂತ ಅಂದರೆ, ಈಗ ಯುದ್ಧದ ನಡುವೆ ಇವ್ರು ಈ ಕಡೆ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ, ಇವ್ರು ಬಂದಿದ್ದಾರೆ ಅಂದರೆ ಕರ್ಣನನ್ನು ಕೊಂದು ಬಂದಿದ್ದಾರೆ ಅಂತ ಯುಧಿಷ್ಠಿರ ಅನ್ಕೋತಾನೆ. ಇಲ್ಲದೇ ಇದ್ರೆ ಯಾಕೆ ಬರ್ತಾರೆ ಯುದ್ಧದ ನಡುವೆ ಅವ್ರು ಯುದ್ಧ ಮಾಡ್ತಲೇ ಇರಬೇಕಲ್ವಾ ಅಂತ ಅವನು ಅಂದ್ಕೋತಾನೆ. ಮನ್ಯಮಾನೋ ಹತಂ ಕರ್ಣಂ ಧರ್ಮರಾಜೋ ಯುಧಿಷ್ಠಿರ ಹರ್ಷಗದ್ಗದಯ ವಾಚ ಪ್ರೀತಃಪ್ರಾಹ ಪರಂತಪವು. ಬಹಳ ಖುಷಿಯಾಗತ್ತೆ, ಸಂತೋಷದಲ್ಲಿ ಗದ್ಗದಿತನಾಗ್ತಾನೆ ಅವನು. ಕರ್ಣನ ಸಂಹಾರ ಆಯಿತು ಅಂತ ಗದ್ಗದಿತನಾಗೆ ಮಾತಾಡ್ತಾನೆ. ಹೇಳ್ತಾನೆ ಅವನು, ಅರ್ಜುನ ಅವನನ್ನು ಕೊಂದಿದ್ದಾನೆ ಅಂತ ಅನಿಸತ್ತೆ ನನಗೆ ಅಂತ ಹೇಳ್ತಾನೆ. ಸ್ವಾಗತ ನಿಮಗಿಬ್ಬರಿಗೂ. ಹೇಗೆ ಅರ್ಜುನನ್ನು ಕೇಳ್ತಾನೆ, ನಿನ್ನ ಮೈಯಲ್ಲಿ ಗಾಯವೇ ಕಾಣಿಸೋಲ್ಲ, ಮೈಯಲ್ಲಿ ಗಾಯವೇ ಆಗದೆ ಅದು ಹೇಗೆ ಕರ್ಣನನ್ನು ಸಂಹರಿಸಿ ಬಂದೆ ಅಂತ ಕೇಳ್ತಾನೆ. ಅಕ್ಷತಾಭ್ಯಾಂ ಅರಿಷ್ಟಾಭ್ಯಾಂ, ಇಬ್ಬರ ದೇಹದಲ್ಲೂ ಗಾಯ ಇಲ್ಲ, ಏನೂ ಆಗೇ ಇಲ್ಲ, ಹೇಗೆ ಅವನನ್ನು ಕೊಂದ್ರಿ ಅಂತ. ಈ ಕರ್ಣನನ್ನು ಅರ್ಜುನ ಕೊಲ್ತಾನೆ ಅಂತ ನಮ್ಮ ಪ್ರೇಕ್ಷಕರಿಗೆ ಮಾತ್ರ ನಿರೀಕ್ಷೆ ಅಲ್ಲ, ಯುಧಿಷ್ಠಿರನಿಗೂ ಇದೆ, ಮುಗಿದೋಯ್ತಾ ಅಂತ. ಅದನ್ನು ಮಾಡ್ತಾ ಕರ್ಣನ ಒಂದಿಷ್ಟು ವೈಶಿಷ್ಟ್ಯಗಳನ್ನು ಹೇಳ್ತಾನೆ. ಅಂದರೆ ಕರ್ಣ ಅಂದರೆ ಯಾಕೆ ಕಷ್ಟ ಅವನನ್ನು ಅಂತ. ವೃಷಸೇನ ಸುಷೇಣ ಇಬ್ಬರು ಅವನ ರಕ್ಷಣೆಗಿದ್ದಾರೆ. ರಕ್ಷಿತಂ ವೃಷಸೇನೇನ ಸುಷೇಣೇನ ಚ ಧನ್ವೇನ, ಅವನಿಬ್ಬರ ಮಕ್ಕಳು ಕರ್ಣನ, ಅವರು ಮಹಾವೀರರು, ಅವರ ರಕ್ಷಣೆ ಅವನಿಗಿದೆ. ಆಮೇಲೆ ಪರಶುರಾಮರಿಂದ ಅದ್ಭುತವಾದ ಅಸ್ತ್ರಗಳನ್ನು ತಗೊಂಡಿದ್ದಾನೆ ಅವನು. ದುರ್ಯೋಧನ ಸೇನೆಯನ್ನು ರಕ್ಷಿಸ್ತೇನೆ ಅಂತಲೇ ನಿಂತ್ಕೊಂಡಿದ್ದಾನೆ ಅವನು. ಇಂದ್ರ ಸಹಿತರಾದ ದೇವತೆಗಳೇ ಬಂದರೂ ಅವನನ್ನು ಎದುರಿಸೋದು ಕಷ್ಟ ಇದೆ ಅಂಥ ಸಾಮರ್ಥ್ಯದವನು. ಅಂಥವನನ್ನು ಕೊಂದು ಬಂದ್ರಲ್ಲ, ಇದು ಬಹಳ ದೊಡ್ಡ ಕಾರ್ಯ ಅಂತ ಹೇಳ್ತಾನೆ. ನನ್ನನ್ನು ಏನೆಲ್ಲ ಮಾಡ್ದ ಅಂತ ಹೇಳ್ತಾನೆ. ನನ್ನ ಧ್ವಜವನ್ನು ಕತ್ತರಿಸದ, ನನ್ನ ಸಾರಥಿಯನ್ನು ಕೊಂದ, ನನ್ನ ರಥರಕ್ಷಕರನ್ನು ಕೊಂದ, ಕುದುರೆಯನ್ನು ಕೊಂದ, ದೃಷ್ಟದ್ಯುಮ್ನ, ನಕುಲ ಸಹದೇವ, ಶಿಖಂಡಿ, ಉಪಪಾಂಡವರು ಎಲ್ಲರನ್ನ ಅವನು ನನ್ನೆದುರಿಗೆ ಗೆದ್ದು ನನಗಿಷ್ಟು ಮಾಡ್ದ ಅಂತ ಅವನು. ಅಂದರೆ ಯುಧಿಷ್ಠಿರನನ್ನ ಕರ್ಣ ಹಾಗೆ ಸೋಲ್ಸೋಕ್ಕಾಗಲ್ಲ. ಯಾಕೆಂದರೆ ಆ ಯುಧಿಷ್ಠಿರನ್ನು ಮುಟ್ಟೋಕ್ಕೆ ಬಿಡಲ್ಲ ಇವರುಗಳು. ಅಷ್ಟು ಜನರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಆ ಕಡೆ ಓಡಿಸಿ ಅವರನ್ನು ಏನೋ ಮಾಡಿ ಯುಧಿಷ್ಠಿರನನ್ನು ಗಾಯಗೊಳಿಸ್ಬೇಕು, ಅಷ್ಟು ಮಾಡಿದ್ದಾನೆ ಅಂತ. ನಾನು ಅಲ್ಲಿಂದ ಹಿಂದಿರುಗಿ ಬರ್ತಾ ಇದ್ದರೆ ತುಂಬ ಒರಟಾಗಿ ಕೆಟ್ಟದಾಗಿ ಮಾತನಾಡದ ಅವನು ನನಗೆ ಅಂತ ಹೇಳ್ತಾನೆ. ಪರುಷಾಣ್ಯುಕ್ತವಾನ್ ಬಹು, ನನ್ನನ್ನು ಅತ್ಯಂತ ಅವಮಾನಿಸಿದಾನೆ ಇವತ್ತು ಅವನು ಅಂತ. ಸೊ ಅದೆಲ್ಲದರಿಂದಾಗಿ ಅವನಿಗೆ ನಿರೀಕ್ಷೆ ಇದೆ ಅವನು. ಭೀಮ ಒಬ್ಬ ಇಲ್ಲದೇ ಇದ್ದಿದ್ರೆ ನಾನು ಬದುಕೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಭೀಮಸೇನ ಪ್ರಭಾವಾತ್ತು ಯಜ್ಜೀವಾಮಿ ಧನಂಜಯ ಬಹುನಾತ್ರ ಕಿಮುಕ್ತೇನ ನಾಹಂ ತತ್ಸೋಢು ಮುತ್ಸಹೆ. ಭೀಮ ಇಲ್ಲದೇ ಇದ್ದರೆ ನನಗೆ ಇವತ್ತು ನಾನು ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ ಅವನ ಆಕ್ರಮಣವನ್ನು ಅಂತ. 13 ವರ್ಷ ಯಾರಿಗಾಗಿ ನಾನು ಭಯಪಟ್ಟಿದ್ನೋ, ಯಾರ ಭಯದಿಂದಾಗಿ ನನಗೆ ನಿದ್ರೆ ಬರ್ತಾ ಇರಲಿಲ್ವೋ, ನಾನು ಸುಖವಾಗೇ ಇರಲಿಲ್ವೋ 13 ವರ್ಷಗಳ ಕಾಲ, ಅವನನ್ನು ಕೊಂದಿಯಲ್ಲ ನೀನು ಅಂತ. ಅಂದರೆ ನಾವು ಹಿಂದೂ ಎಲ್ಲ ನೋಡಿದ್ವಲ್ಲ, ಅವನಿಗೆ ಕರ್ಣನ ಬಗ್ಗೆ ಯುಧಿಷ್ಠಿರನಿಗೆ ಅವತ್ತಿನಿಂದ ಇದೆ. ಗುರುಕುಲಾಭ್ಯಾಸ ಮುಗಿದಾಗಿಂದಲೂ ಅವನಿಗೆ ಕರ್ಣ ಮಹಾವೀರ ಅಂತ ಯುಧಿಷ್ಠಿರನಿಗೆ. ಮತ್ತು ಅವನಿಗಿರುವ ಒಂದೇ ಭಯ ಕರ್ಣನದ್ದು. ಭೀಷ್ಮ ದ್ರೋಣ ಎಲ್ಲರನ್ನು ಅವನಿಗೆ ಹೇಗೆ ಸರಿ ಮಾಡಬೇಕು ಅಂತ ಗೊತ್ತು, ಅವರು ಆ ಥರದಲ್ಲಿ ತಮ್ಮ ಸಂಹಾರಕ್ಕೆ ಬರೋಲ್ಲ ಅಂತ ಗೊತ್ತು. ಆದರೆ ಕರ್ಣನ ಬಗ್ಗೆ ಅವನಿಗಿದ್ದೇ ಇತ್ತು. ಹಾಗಾಗಿ ಇಷ್ಟು ವರ್ಷ ನನಗಿದ್ದ ಭೀತಿ ಕರ್ಣನದ್ದು ಅಂತ ಹೇಳ್ತಾನೆ. ಒಂದ್ಸಲ ಅದನ್ನ ಇದಕ್ಕೆ ಮಾತಾಡಿದ್ದ ಕೂಡ ಹೇಳ್ದ, ತುಂಬ ಸಲ ಹೇಳ್ತಾನೆ. ಅರ್ಜುನನಿಗಿಂತ ನನಗೆ ಕರ್ಣ ಹೆಚ್ಚು ಅಂತಲೇ ಕಾಣಿಸುತ್ತೆ ಅಂತ. ಅದು ಅವನ ನಿಲುವಲ್ಲಿ ಅದೇ ಇತ್ತು. ನನಗೆ ಈ ತರಹ ಭೀಷ್ಮ ಮಾಡಿರಲಿಲ್ಲ, ದ್ರೋಣ ಮಾಡಿರಲಿಲ್ಲ, ಯಾರೂ ಕೂಡ ನನಗೆ ಈ ಥರ ಮಾಡಿರಲಿಲ್ಲ, ಅಷ್ಟು ಮಾಡ್ದ ಅವನು ಅಂತ. ಇಷ್ಟೆಲ್ಲ ಇರುವಾಗ
ನಿನಗೇನೂ ಆಗದೆ ಅವನನ್ನು ಕೊಂದು ಬಂದಿಯಲ್ಲ, ಅದು ಹೆಂಗೆ ಕೊಂದೆ ಅಂತ ಹೇಳು ಅಂತ ಮತ್ತೆ ಕೇಳ್ತಾನೆ. ಯಥಾಕರಣಸ್ತ್ವಯ ಹತಃ, ಹೇಳು ಅದನ್ನು ಅಂತ. ಅವನ ಕುರಿತು ಇವನ ಭಾವಗಳನ್ನೆಲ್ಲ ಹೇಳ್ತಾನೆ. ಅಂದರೆ ಇಂದ್ರನಿಗೆ ಯುದ್ಧದಲ್ಲಿ ಅವನಿಗೆ ಇಂದ್ರನಿಗೆ ಸಮಾನ, ಪರಾಕ್ರಮದಲ್ಲಿ ಅವನು ಯಮನಿಗೆ ಸಮಾನ, ಅಸ್ತ್ರಗಳಲ್ಲಿ ಅವನು ಪರಶುರಾಮನಿಗೆ ಸಮಾನ. ಯಾರ ಬಗ್ಗೆ ಹೇಳ್ತಾರೆ? ಕರ್ಣನ ಬಗ್ಗೆ ಹೇಳ್ತಾ ಇರೋದು ಅವನು. ಧೃತರಾಷ್ಟ್ರ ಮತ್ತು ಅವನ ಮಗ ಇಬ್ಬರು ಅವನನ್ನು ಇಷ್ಟು ದಿನ ಬಹಳ ಗೌರವಿಸಿ ಇಟ್ಟುಕೊಂಡು ಬಂದದ್ದೇ ನಮಗೆ ಒಂದು ಅಸ್ತ್ರವಾಗಿ, ಅಂಥವನನ್ನು ಕೊಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅದನ್ನು ಹೇಳ್ತಾನೆ. ಎಂಥ ಪಾಪಿ ಅವನು, ದುಷ್ಟ ಅಂತ ಬೈತಾನೆ ಕರ್ಣನನ್ನು. ಅಂದರೆ ಅಲ್ಲಿಂದ ಇಲ್ಲಿಯವರೆಗೂ ದುರ್ಯೋಧನನನ್ನು ಪ್ರೋತ್ಸಾಹಿಸಿದ್ದವನೇ. ಪ್ರತಿ ಸಲ ಅವನು ದುರ್ಯೋಧನನಿಗೆ ನಾನು ಪಾಂಡವರನ್ನು ಕೊಲ್ತೀನಿ, ನೀನು ಯೋಚನೆ ಮಾಡಬೇಡ ಅನ್ನೋ ಭರವಸೆ ಕೊಡ್ತಲೇ ಇದ್ದ ಅಂತ. ಅಂದರೆ ನಮ್ಮ ಮೇಲೆ ಆಕ್ರಮಣ ಇಷ್ಟು ಮಾಡೋದಕ್ಕೆ, ಅಂದರೆ ಯುದ್ಧದಲ್ಲಿ ಅಂತಲ್ಲ, ಇದಕ್ಕಿಂತ ಹಿಂದೆ ಕೂಡ ಇಷ್ಟೆಲ್ಲ ಮಾಡೋದಕ್ಕೆ ದುರ್ಯೋಧನನಿಗಿದ್ದ ಭರವಸೆ ಯಾರು ಅಂದರೆ ಕರ್ಣ. ಆ ಭರವಸೆ ಅವನು ತುಂಬುತ್ತಲೇ ಇದ್ದಿದ್ದ. ಮತ್ತು ಎಂಥ ಪಾಪಿ ಅಂದರೆ ಅವತ್ತು ದ್ಯೂತ ಆಡುವಾಗ ದ್ರೌಪದಿಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ದ ಅವನು ಅಂತ. ನಿನ್ನ ಗಂಡಂದಿರೆಲ್ಲ ದುರ್ಬಲರು, ಹಾಗಾಗಿ ನೀನು ಬೇರೆಯವ್ರನ್ನ ಮದುವೆ ಆಗು ಅಂತ ಅಂದ, ಅಂತಃಪುರಕ್ಕೆ ಹೋಗು ನೀನು ದಾಸಿ ಅಂತ ಅಂದ. ತುಂಬ ಕೆಟ್ಟದಾಗಿ ಮಾತನಾಡಿದ್ದ ಅವನು ಅಂತ. ಅಂಥವನನ್ನು ಅಂತೂ ಕೊಂದಿಯಲ್ಲ ಅಂತ. ನಮ್ಮನ್ನು ಅವತ್ತು ಸಭೆಯಲ್ಲಿ ಷಂಡರು ಅಂತ ಕರೆದಿದ್ದ, ಅಂತೂ ಭೂಮಿಯಲ್ಲಿ ಹೊರಗಿದ ಅವನು ಇವತ್ತು ಅಂತ. ಇಷ್ಟನ್ನು ಕೇಳ್ತಾ ಇದ್ದರು ಕೃಷ್ಣಾರ್ಜುನರು. ಈಗ ಅರ್ಜುನ ಹೇಳ್ತಾನೆ, ನಾನು ಸಂಶಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದೆ. ಸಂಶಪ್ತಕೈರ್ ಯುದ್ಧಮಾನಸ್ಯ ಮೇದ್ಯ ಸೇನಾಗ್ರಯಾಯಿ ಕುರು ಸೈನ್ಯಸ್ಯ ರಾಜ. ನಾನು ಸಂಶಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ನನ್ನನ್ನು ಹಲವು ಸಲ ಬಂದು ಅಶ್ವತ್ಥಾಮ ನನ್ನ ಮೇಲೆ ಆಕ್ರಮಣ ಮಾಡ್ದ. ಅಂದರೆ ನಾನು ಸಂಶಪ್ತಕರನ್ನು ಸೋಲಿಸಿ ಈ ಕಡೆ ಬರಬೇಕು ಅಂತ ಯೋಚಿಸುವ ಹೊತ್ತಿನಲ್ಲೆಲ್ಲ ನನ್ನನ್ನು ಎದುರಿಸೋದಕ್ಕೆ ಅಶ್ವತ್ಥಾಮ ಬರ್ತಾ ಇದ್ದ. ಈಗ ನಾವು ಹೇಳುವಾಗ ಅಶ್ವತ್ಥಾಮನಿಗೆ ಅರ್ಜುನಿಗೆ ಯುದ್ಧ ಆಯಿತು, ಸೋಲಿಸಿದ, ಹಿಂಗಿಷ್ಟೇ ಹೇಳ್ತೀವಲ್ಲ, ಅದಷ್ಟೇ ಹೊತ್ತಾಗಿರೋಲ್ಲ. ಅದೊಂದು ದೀರ್ಘಕಾಲ ತೊಗೊಂಡಿರುತ್ತೆ, ಅದೊಂದು ಗಂಟೆ ತೊಗೊಂಡಿರುತ್ತೆ, ಅದೊಂದು 2 ಗಂಟೆ ತೊಗೊಂಡಿರ್ಬೋದು. ಅಂದರೆ ಒಂದು ತರಹದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದ ಸಂಶಪ್ತಕರನ್ನು ಕೊಂದು ಗೆಲ್ತೀನಿ ಅನ್ನೋ ಹಂತಕ್ಕೆ ಬಂದಾಗ ಅಶ್ವತ್ಥಾಮ ಬರೋದು. ಅಂದರೆ ನನ್ನನ್ನು ಇವರಿಬ್ಬರೂ ಸೇರಿ ಎಂಗೇಜ್ ಮಾಡಿದ್ರು ಅನ್ನೋದನ್ನು ಅರ್ಜುನ ಹೇಳ್ತಾನೆ. ಆ ಕಾರಣಕ್ಕಾಗಿ ನನಗೆ ಕರ್ಣನ ಕಡೆಗೆ ಹೋಗೋದಕ್ಕೆ ಸಮಯವೇ ಆಗಲಿಲ್ಲ ಇಷ್ಟೊತ್ತಿನ ತನಕ ಅಂತ ಹೇಳ್ತಾನೆ ಅರ್ಜುನ. ಆದರೆ ಅವನು 4-6 ಸಲ ಪ್ರಯತ್ನಿಸಿದ್ರೂ ಕೃಷ್ಣ ಬಿಟ್ಟಿರಲಿಲ್ಲ, ಅದು ಒಂದಿದೆ. ಅಷ್ಟೇ ಹೇಳ್ತಾನೆ, ಇವತ್ತು ನಾನು ಅವನನ್ನು ಕೊಲ್ತೀನಿ. ಇಷ್ಟೊತ್ತನಕ ಆಗಲಿಲ್ಲ ಅನ್ನೋದು ಬಿಟ್ಟರೆ, ಕರ್ಣನ್ನ ಛೇದದ್ಯ ನಿಹನ್ಮಿರಾಜನ್ ಸಭಾಂಧವಂ ವಿದ್ಯಮಾನಂ ಪ್ರಸಹ್ಯ ಪ್ರತಿಶ್ರುತ್ಯ ಕುರುವತಾಂ ವೈಗತಿರಿಯ ಕಷ್ಟಾಂಗಚ್ಚೇಯಂ ತಾಮಹಂ ರಾಜಸಿಂಹ. ಇವತ್ತು ಅವನನ್ನು ಕೊಲ್ಲದೇ ಇದ್ದರೆ ನನಗೆ ಅತ್ಯಂತ ನೀಚ ದಶೆ ಬರಲಿ. ನನಗೆ ಅವನನ್ನು ಕೊಲ್ಲೋ ತನಕ ನಾನು ಹಾಕಿದ ಕವಚ ಬಿಚ್ಚಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನನಗೆ ಅನುಜ್ಞೆ ಕೊಡು, ಒಪ್ಪಿಗೆ ಕೊಡು, ಆಶೀರ್ವಾದ ಮಾಡು. ನಿನ್ನನ್ನು ಹೇಗಿದ್ದಿ ಅಂತ ನೋಡಿಕೊಂಡು ಹೋಗೋದಕ್ಕೆ ಬಂದಿದ್ದು. ಈಗ ಹೋಗಿ ನಾನು ಕರ್ಣನನ್ನು ಎದುರಿಸ್ತೀನಿ, ಅವನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಸೌತಿಂ ಹನಿಷ್ಯಾಮಿ ನರೇಂದ್ರ ಸಿಂಹ, ನಾನು ಈಗ ಕರ್ಣನನ್ನು ಕೊಲ್ತೀನಿ ಹೋಗಿ ಅಂತ. ಇದೇ ಮೊದಲನೇ ಬಾರಿಗೆ ನನ್ನ ಪ್ರಕಾರ ಈ 17 ದಿನಗಳ ಯುದ್ಧದಲ್ಲಿ ವಾಪಸ್ ಶಿಬಿರಕ್ಕೆ ಹೋಗಿ ಒಬ್ಬ ವ್ಯಕ್ತಿ ನೋಡಿದ್ದು ಅಂದರೆ ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ. ಅದನ್ನು ನಾವು ನೋಡಿದ್ವಿ. ಮತ್ತು ಯುಧಿಷ್ಠಿರ ಆನಂದ ತುಂದಿಲನಾಗಿದ್ದು, ಗದ್ಗದಿತನಾಗಿದ್ದು, ತಪ್ಪು ತಿಳುವಳಿಕೆಯಿಂದ. ಆದರೆ ಅದನ್ನು ಹೇಳೋಕ್ಕೂ ಬಿಡ್ತಾರೆ ಇವರಿಬ್ಬರು, ಹಾಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಹೇಳಿದ ಮುಗಿದ ಮೇಲೆ ಇಲ್ಲ ಹಂಗಾಗಿಲ್ಲ, ವೆಯ್ಟ್ ಫಾರ್ ಸಮ್ ಟೈಮ್, ನಾನು ಹೋಗ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಅದು ಅವರ ಮಾತಿನ ವೈಖರಿ, ಮಾತಿನ ವಿಧಾನ. ಸೊ ಹೀಗಾಗಿ ಈಗ ಮುಂದಿನ ಸಂಚಿಕೆಯಲ್ಲಿ ಪ್ರಾಯಶಃ ಬಹುನಿರೀಕ್ಷೆಯ ಈ ಒಂದು ಮುಖಾಮುಖಿ ಆಗಲಿದೆ ಅಂತ ಅಂದ್ಕೊಂಡು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಪ್ರಸಂಗಗಳು, ನಮಗೆ ಭಾಳಷ್ಟು ಪ್ರಸಂಗಗಳು ಇದರಲ್ಲಿ ಗೊತ್ತಿರಲಿಲ್ಲ ನೋಡಿ. ಈ ಥರದೊಂದು ಯುಧಿಷ್ಠನಿಗೆ ಇಷ್ಟೊಂದು ಗಾಯ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಅಥವಾ ವಾಪಸ್ ಶಿಬಿರಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಹೊಸ ವಿಚಾರಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ, ಪ್ರಾಯಶಃ ನೀವು ಕೂಡ ತಿಳ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.